ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ವಿಶಾಲ್ ಮಾರ್ಟ್ಗೆ ಅಂತ ಹೋಗಿದ್ದೆ. ಸೊ ಅಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಶಾಪಿಂಗ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ, ಸೊ ನಾವು ಲಕ್ಷ್ಮಿ ಕೂರಿಸ್ತೀನಿ. ಹಾಗಾಗಿ ವರಮಹಾಲಕ್ಷ್ಮಿ ಸೀರೆ ಹಬ್ಬಕ್ಕೆ ಅಂತ ಹೇಳಿ ಸೀರೆನ ತಗೊಂಡು ಬರೋದು. ಹಾಗೆಯೇ ಸಾಮಾನು ತರಕ್ಕೆ ಹೋದಾಗ ನೀಟಾಗಿ ನೋಡ್ಕೊಂಡು ತರೋಕ್ಕಾಗಲ್ಲ. ಹಾಗಾಗಿ ಮೊದಲೇ ಒಂದು 15 ಡೇಸ್ ಅನಿಸುತ್ತೆ ಇನ್ನೂ ಹಬ್ಬ ಇದ್ದಿದ್ದು. ಆವಾಗಲೇ ಹೋಗಿ ತಗೊಂಡು ಬಂದ್ವಿ. ಆಮೇಲೆ ಮನೆ ಕ್ಲೀನಿಂಗ್ ಮಾಡ್ತಾ ಆಮೇಲೆ ಎಲ್ಲ ಹಬ್ಬದ ಟೈಮಲ್ಲೆಲ್ಲ ತುಂಬ ಬ್ಯುಸಿ ಆಗಿಬಿಡ್ತೀನಿ, ನೀಟಾಗಿ ನೋಡಿ ತರೋಕ್ಕಾಗಲ್ಲ ಅಂತೇಳಿ ತಂದಿದ್ದೆ. ಹಾಗೆ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ನಲ್ಲ, ಅದನ್ನೆಲ್ಲ ನನ್ನ ಮಗ ಜೋಡಿಸಿದ್ದ ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿ. ಅವನಿಗೊಂಥರ ಆಸೆ, ಅದು ಒಂಥರ ನಮ್ಮಮ್ಮ ವ್ಲಾಗ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ಅವನ ಆಸೆನೇ ಯಾಕೆ ಅಂತೇಳಿ ಅವತ್ತು ಭೀಮ್ ಅಮಾವಾಸ್ಯೆ ದಿವಸನೇ ವ್ಲಾಗ್ ಮಾಡಿದ್ದು. ಆದರೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ವ್ಲಾಗ್ನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಹಾಗೆ ಆನ್ಲೈನಲ್ಲೂ ಕೂಡ ಅಷ್ಟೇ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತೇಳಿ ಕೆಲವೊಂದು ಐಟಮ್ಸ್ ತರಿಸಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ನನ್ನ ಸ್ಯಾರಿ 5000 ರೇಷ್ಮೆ ಸೀರೆ, ಇದು ಬಿಚ್ಚು ತೋರಿಸ್ತೀನಿ. ಸೀರೆ ಈ ಸಲ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿನೇ ತಗೊಳ್ಬೇಕು ಅಂತ ಹೇಳ್ಬಿಟ್ಟೆ ಹೋಗಿದ್ದು. ಸೊ ತುಂಬ ಒಂದೆರಡು ಅಂಗಡಿಗಳಿಗೆ ಹೋಗಿದ್ವಿ, ಆದರೆ ಅಲ್ಲೇನೋ ನನಗೆ ಅಷ್ಟು ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಹಾಗೆ ಇನ್ನೊಂದು ಅಂಗಡಿಗೆ ಹೋಗಿದ್ವಿ, ಅಲ್ಲಿ ಆಫರ್ ನಡೀತಿತ್ತು. ಆ್ಯಕ್ಚುಲಾಗಿ ಆಫ್ ಪ್ರೈಸ್ 50%. ಅದು ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಸುಮ್ಮನೆ ನೋಡೋಕೆ ಹೋದ್ವಿ ಅಷ್ಟೇ. ನಂಗೆ ಒಂಥರ ಇಷ್ಟ ಆಯ್ತಿದ್ದು. ಹಾಗೆ ವೆಯ್ಟ್ ಲೆಸ್ ಆಗಿದೆ ಮಾತ್ರ. ಇದು ಒಂದು ಸ್ವಲ್ಪನೂ ಕೂಡ ತೂಕ ಅನ್ನೋದು ಏನಿಲ್ಲ. ಮತ್ತು ಈ ಥರ ಬಾರ್ಡ್ರು ಕೂಡ ಅಷ್ಟೇ, ಎರಡು ಕಡೆನೂ ಮೇಲೆ ಕೆಳಗಡೆ ಎರಡು ಕಡೆನೂ ಸೇಮ್ ಒಂದೇ ಥರ ಬಾರ್ಡ್ರು. ಪಿಂಕ್ ಕಲರ್ ಬಾರ್ಡರ್ ಬಂದು ಒಂಥರ ಸ್ಕೈ ಬ್ಲೂ ಹಾಗೆ ಗ್ರೇ ಎರಡು ಮಿಕ್ಸ್ ಇರುವಂಥದ್ದು ಕಲರು. ತುಂಬ ನಂಗೆ ಇಷ್ಟ ಆಯಿತು. ಒಂಥರ ಇದರಲ್ಲಿ ತುಂಬ ಕಲರ್ಸ್ಗಳು ಇತ್ತು, ಆದರೆ ನನ್ನ ಹತ್ರ ಈ ಥರ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಜೊತೆಗೆ ಈ ಥರ ಪ್ಯಾಟ್ರನ್ನು ನನ್ನ ಹತ್ರ ಸೀರೆ ಇರಲಿಲ್ಲ. ಹಾಗಾಗಿ ನಾನು ಈ ಥರ ಸ್ಯಾರಿನ ಪರ್ಚೇಸ್ ಮಾಡಿಕೊಂಡೆ. ಸೊ ಲಕ್ಷ್ಮಿಗೆ ಉಡ್ಸಿದ್ರೆ ಚೆನ್ನಾಗಿರುತ್ತೆ, ಹಾಗೆ ಬಾರ್ಡ್ರ್ ಇರುವಂಥದ್ದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ತಗೊಂಡೆ. ಹಾಗೆ ವಿಶಾಲ್ ಮಾರ್ಟ್ನಲ್ಲಿ ಆಫರ್ ಇತ್ತು. ಸೊ ತುಂಬ ದಿವಸ ಆಗಿತ್ತಲ್ಲ ಅಂತ ಹೋಗಿದ್ವಿ. ಹಾಗಾಗಿ ಸುಮ್ಮನೆ ಸಿಂಪಲಾಗಿ ಹಂಗೆ ಶಾಪಿಂಗ್ ಮಾಡಿದ್ವಿ. ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಹಾಗಾಗಿ ಕೆಲವು ದಿನಸಿ ಸಾಮಾನು ಹಾಕೋಕ್ಕೆ ಡಬ್ಬಗಳು ಬೇಕಿತ್ತು ಅಂತೇಳಿ ತಗೊಂಡು ಬಂದ್ವಿ. ಸೊ ಇದು 349 ಏನೋ ಅನಿಸುತ್ತೆ. ನಂಗೆ ಆಫರಲ್ಲಿ 199ಗೆ ಸಿಕ್ತು. ಸೊ 4 ಬಾಕ್ಸ್ಗೆ 199 ಆಫರ್ ಪ್ರೈಸ್ನಲ್ಲಿ ನಡೀತಿತ್ತು. ಹಾಗಾಗಿ ಅದೊಂದು 4 ಹಾಫ್ kg ತೊಗೊಂಡೆ. ಹಾಗೆ ಇದು ಒಂದು 4 ಚೆನ್ನಾಗಿತ್ತು. ಆದರೆ ಪ್ಲ್ಯಾಸ್ಟಿಕ್ ಅಂತ ಅಂದ್ಕೊಳ್ಬೋದು, ಅಂದರೆ ಗ್ಲಾಸ್. ನನ್ನ ಮಕ್ಕಳು ಸ್ವಲ್ಪ ಚಿಕ್ಕವರು ಇರೋದ್ರಿಂದ ಆದಷ್ಟು ಈಗ ಸ್ವಲ್ಪ ಪ್ಲ್ಯಾಸ್ಟಿಕ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಫುಲ್ ಗ್ಲಾಸ್ ಕಂಟೈನರ್ಸ್ಗಳನ್ನ ಇಟ್ಕೊಳ್ಳುವಂಥದ್ದು, ಹಾಗೆ ಪಿಂಗಾಣಿಗಳದ್ದು ಇಟ್ಕೊಳ್ಳುವಂಥದ್ದು ಅಂದರೆ ನನಗೆ ತುಂಬ ಇಷ್ಟ. ಆದರೆ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದೀನಿ ಅಷ್ಟೇ. ಇದು ಪ್ಲ್ಯಾಸ್ಟಿಕ್ ಅಂದರೆ ಸ್ವಲ್ಪ ಗುಡ್ ಕ್ವಾಲಿಟಿ ಪ್ಲ್ಯಾಸ್ಟಿಕ್ಕು. ಹಾಗೆ ಇದನ್ನು ಸೆಟ್ ಆಫ್ 4 ಯಾಕೆ ತೊಗೊಂಡೆ ಅಂದರೆ ಶುಗರು, ಕಾಫಿ ಪೌಡರು, ಟೀ ಪೌಡರು, ಬೆಲ್ಲ ಹಾಕಿ ಇಟ್ಕೊಳ್ಳೋದಕ್ಕೋಸ್ಕರ ಅಂತ ತಗೊಂಡೆ. ಹಾಗೆ ಅಲ್ಲಿ ಬೈ 1 get 1 ಆಫರ್ ಇರುತ್ತೆ. ಸೊ ಈ ಸೋಪು ಮತ್ತು ಹ್ಯಾಂಡ್ ವಾಶ್ ಅವೆರಡು ನಾವು ಯೂಸ್ ಮಾಡಿದ್ದೀವಿ, ಹಾಗಾಗಿ ನಮಗೆ ಇಷ್ಟ ಆಗುತ್ತೆ. ಹಾಗಾಗಿ ತಂದ್ವಿ. ಇದೊಂದು ಬಾರೇ ಮಿನಿಮಮ್ ಅನ್ನೂ 1 ತಿಂಗಳು ಅಂತೂ ಖಂಡಿತ ಬಂದೇ ಬರುತ್ತೆ. ಹಾಗೆ ಇದು ನನ್ನ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಈ ಬಟ್ಟಲು ನನಗೆ ಕಲರ್ ಆಗಿರ್ಬೋದು, ಇದ್ರ ಶೇಪ್ ಆಗಿರ್ಬೋದು ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ತಗೊಂಡೆ ಅಷ್ಟೇ. ಇದು 30 ರುಪೀಸು ಅದು ಅದ್ರ ಪ್ರೈಸು. ಆದರೆ ಆಫರಲ್ಲಿ ನಡೀತಿದ್ರಿಂದ 20 ರುಪೀಸ್ ಪರ್ ಪೀಸ್ ಇತ್ತು. ಸೊ 6 ಪೀಸ್ ಅಷ್ಟೇ ಇದ್ದಿದ್ದು, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದರಲ್ಲಿ ಒಂದೆರಡು ಡ್ಯಾಮೇಜ್ ಇತ್ತು ಅಂತೇಳಿ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡು ಬಂದೆ.
ಹಾಗೆ ಈ ಒಂದು ಕಡಾಯಿ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಪಲ್ಯ ಏನಾದರೂ ಗೊಜ್ಜು ಅಥವಾ ಗ್ರೇವಿ ಮಾಡೋದಕ್ಕೋಸ್ಕರ ನನಗೆ ಒಂದು ಚಿಕ್ಕದು ಕಡಾಯಿ ಬೇಕಿತ್ತು. ಹಾಗಾಗಿ ಅಲ್ಲಿ ಇಂಡಕ್ಷನ್ ಬೇಸ್ ಇರುವಂಥದ್ದು, ಅಂದರೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ನಾವು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋದ್ರಿಂದ ನನಗೆ ಇಂಡಕ್ಷನ್ ಬೇಸ್ಡ್ ಪ್ಯಾನೇ ಬೇಕಿತ್ತು. ಹಾಗಾಗಿ ಇದನ್ನು ತಗೊಂಡ್ವಿ. ಸೊ ತುಂಬ ಚೆನ್ನಾಗಿದೆ. ಇದು ನಾನ್ ಸ್ಟಿಕ್ ಏನಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲಿ ಪಲ್ಯ ಮಾಡೋಕ್ಕೆ ಬೇಕಿತ್ತು ಅಂತೇಳಿ ಇದನ್ನೊಂದು ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಾಗೆ ಆನ್ಲೈನಲ್ಲಿ ಕೂಡ ಅಷ್ಟೇ ಒಂದೆರಡು ರ್ಯಾಕ್ಗಳನ್ನೇ ಮಲ್ಟಿಪರ್ಪಸ್ ರ್ಯಾಕ್ಗಳನ್ನ ಆರ್ಡರ್ ಮಾಡಿದ್ದೆ. ಈಗ ಕಿಚನ್ ಸ್ವಲ್ಪ ಚೇಂಜ್ ಮಾಡೋಣ, ಅದು ಒಂದೇ ಥರ ನೋಡಿ ಸ್ವಲ್ಪ ಬೋರಿಂಗ್ ಆಗಿದೆ ಅಂತ ಹೇಳಿ ಕೆಲವೊಂದು ಐಟಮ್ಸ್ನ ತರಿಸಿದ್ದೆ. ಇದು ಒಂದು ಸ್ಟ್ಯಾಂಡ್, ಇದು ಮೂಲೆ ಸ್ಟ್ಯಾಂಡ್ ಅಂತ ಹೇಳ್ಬೋದು ಹೇಳೋದಿದ್ರೆ. ಹಾಗೆ ಇದನ್ನು ವಾಶ್ರೂಮಲ್ಲೂ ದೇವ್ರ ಮನೆಯಲ್ಲೂ ಹಾಕೊಳ್ಬೋದು. ಹಾಗೆ ಕಿಚನ್ನು, ಹಾಗೆ ಮೊಳೆ ಕೂಡ ಹೊಡ್ಕೊಳ್ಬೋದು. ಅದಕ್ಕೆ ಮೊಳೆ ಹೊಡೆಯೋದು ಕೊಟ್ಟಿದ್ದಾರೆ. ಹಾಗೆಯೇ ಈ ಥರ ಗೋಡೆಗೆ ಸ್ಟಿಕ್ ಮಾಡ್ಬೋದು, ಆ ಥರನೂ ಕೊಟ್ಟಿದ್ದಾರೆ. 2-in-1 ಆಪ್ಷನಲ್ಲಿದೆ. ನಾನು ಬಾತ್ರೂಮ್ಗೆ ಅಂತೇಳಿ ಸೋಪ್ ಸ್ಟ್ಯಾಂಡನ್ನ ಆರ್ಡ್ರ್ ಮಾಡಿದ್ದೆ. ಹಾಗೆ ಇದು ಕೂಡ ಅದೇ ಥರನೇ ಇದ್ದಿದ್ದರಿಂದ ನಮ್ಮ ಮನೆಗೆ ಟೈಲ್ಸ್ಗೆ ಹಾಕೊಬೋದು ಅಂತ ಹೇಳಿ ತಂದಿದ್ದೆ. ಸೊ ಈ ಥರ ಗೋಡೆಗೆ ಚೆನ್ನಾಗಿ ಒರೆಸಿ ಸ್ಟಿಕ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು, ವೆಯ್ಟು ಇಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ, ನಾನು ದೇವ್ರ ಮನೇಲಿ ಒಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಎಲ್ಲಿ ಹಾಕೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ನೋಡೋದಾಗೆ ಈ ಎರಡು ರ್ಯಾಕ್ನ ತರಿಸಿದ್ದೆ. ಸೊ ಇದು ನನಗೆ ಕಾಂಬೋ ಆಫರ್ನಲ್ಲಿ 300 ರುಪೀಸ್ಗೆ ನನಗೆ ಕಾಂಬೋ ಆಫರಲ್ಲಿ ಸಿಕ್ಕಿರೋದು, ಆಫರಲ್ಲಿ ಇದ್ದಾಗ. ಹಾಗೆ ಇದು ಒಂದು ಅಡುಗೆ ಮನೆಯಲ್ಲಿ ಆಯಿಲ್ ಇಡೋಕ್ಕೆ, ಸಾಲ್ಟು, ಎಮರ್ಜೆನ್ಸಿ ಟೀ ಪೌಡರ್, ಕಾಫಿ ಪೌಡರು, ಶುಗರ್ ಇಟ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಇದು ಒಂದು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ. ಆ ಕಡೆ ಇನ್ನೊಂದು ಸ್ಟ್ಯಾಂಡನ್ನು ಕೂಡ ಅಷ್ಟೇ ಚಿಕ್ಕ ಪ್ಲೇಟ್ಸು, ಲೋಟಗಳು. ನಮ್ಮ ಮನೆಯಲ್ಲಿ ನೀರು ಕುಡಿಯೋಕ್ಕೆ ಲೋಟಗಳನ್ನ ಉಟ್ಕೊಳ್ತಾರೆ. ಹಾಗಾಗಿ ಇದನ್ನು ನೀರಿಂದು ಪಾತ್ರೆ ಏನು ಇಟ್ಟಿದ್ದೀನಿ ಅದ್ರ ಪಕ್ಕದಲ್ಲೇ ಒಂದು ಸ್ವಲ್ಪ ಸ್ಪೇಸ್ ಇದೆ, ಮೂಲೆ ಥರ, ಅಲ್ಲೇ ಇಡೋಣ ಅಂತೇಳಿ ತರಿಸಿದ್ದೀನಿ. ನೋಡೋಣ ಹೆಂಗೆ ಮೇಕ್ ಓವರ್ ಮಾಡ್ತೀನಿ ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ಮಾಡಿದಾಗ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.